ಈಗ ನಾವು ಇನ್ನೇನು ಎಲ್ಲಿ ಹೋಗ್ತಿದ್ದೀವಿ ಅಂದರೆ 12 ಜ್ಯೋತಿರ್ಲಿಂಗ ಯಾತ್ರೆ ಮಾಡೋಕ್ಕೆ ಹೋಗ್ತಿದ್ದೀವಿ. ಯಾವುದ್ರಲ್ಲಿ ಹೋಗ್ತಿದ್ದೀವಿ ಅಂದರೆ ಕಾರಲ್ಲಿ. ಒಬ್ಬರು ಹೊಸಕೋಟೆಯಲ್ಲಿ ಅಣ್ಣವ್ರು ಹೋಗ್ತಿದ್ರು. ಅವ್ರು ಕರೆದಾಗ ನಾನು ಇಂಥ ಆಫರ್ ಬಂತಲ್ಲ ಅಂತ ಬೇಡ ಅನ್ನಲಿಲ್ಲ. ಫಸ್ಟ್ ಬೇಡ ಅಂದೆ, ಮತ್ತೆ ಯಾಕೋ ಡಿಸೈಡ್ ಮಾಡಿ ಹೋಗೋಣ ಅಂತ ಶುರು ಮಾಡಿದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. 12 ಜ್ಯೋತಿರ್ಲಿಂಗ ಕಾರಲ್ಲಿ ಮಾಡ್ತಿದ್ದೀನಲ್ಲ, ಅದು ಆಲ್ ಇಂಡಿಯಾ ಮಾಡಿಕೊಂಡು ಶಕ್ತಿಪೀಠ ಎಲ್ಲ ಕವರ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ಎಷ್ಟಾದಷ್ಟು ಕಂಪ್ಲೀಟ್ ಮಾಡಿಕೊಂಡು 12 ಜ್ಯೋತಿರ್ಲಿಂಗ ಕಂಪ್ಲೀಟ್ ಮಾಡ್ಕೊಂಡು ಬರೋಣ ಅಂತ. ಈಗ ಬಂದುಬಿಟ್ಟು ನಾವು ಹೊಸಕೋಟೆಯಲ್ಲಿ ಆಲ್ಟ್ ಆಗಿದ್ದೆ. ರಾತ್ರಿ ಅಣ್ಣ ಬಂದು, ಅವರೇ ಲಾಡ್ಜ್ ಇದೆ ಅಣ್ಣವ್ರದ್ದು, ಅದರಲ್ಲೇ ಬಂದು ಸ್ಟೇ ಆಗಿದ್ದೆ. ಬಂದು ಸ್ನಾನ ಮಾಡಿ ಇವಾಗ ರೆಡಿಯಾಗಿ ಎಲ್ಲ ಪ್ಯಾಕ್ ಮಾಡಿ ಕೂತಿದ್ದೀವಿ ನೋಡಿ. ಎಲ್ಲ ಪ್ಯಾಕ್ ಮಾಡಿ ಟೆಂಟು, ನಮ್ಮ ಬ್ಯಾಗು, ಮೈಕು ಮತ್ತು ಟಾರ್ಪಲ್, ಕಾರಲ್ಲಿ ಹಾಕ್ಕೊಳಕ್ಕೆ ಟಾರ್ಪಲ್, ಕೆಳಗಡೆ ಎಲ್ಲ ಅಡುಗೆ ಮಾಡ್ಕೊಳಕ್ಕೆ ಎಲ್ಲ ಕಿಚನ್ ಐಟಮ್ ಎಲ್ಲ ಇದೆ. ಏನು ಹೆಂಗೆ ನಮ್ಮ ಕಾರಲ್ಲಿ ಕಾರ್ ಸೆಟಪ್ಪು ಏನು ಹೆಂಗೆಲ್ಲ ಫುಲ್ ತೋರಿಸ್ತೀನಿ. ಇವಾಗ ಬಂದು ಕಾರ್ ಬಂದ ತಕ್ಷಣ ನಾವು ಇವಾಗ ಕಾಟೇರಮ್ಮ ದೇವಸ್ಥಾನ ಗೊತ್ತಲ್ಲ, ಹೊಸಕೋಟೆಯಲ್ಲಿ ಕಾಟೇರಮ್ಮ ದೇವಸ್ಥಾನ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತು. ಅಲ್ಲಿಂದ ಶುರು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಲ್ಲಿಂದ ದೇವನಹಳ್ಳಿಯಿಂದ ಅಂಜನಾದ್ರಿ ಕಡೆ ಹಂಪಿ ಆ ಕಡೆ ಹೋಗೋಣ ಅಂತ ಇದ್ದೀವಿ. ಇದು ನನ್ನ ಚಿಕ್ಕ ಬ್ಯಾಗು, ಟೆಂಟು, ನನ್ನ ಫುಲ್ ಲಗೇಜ್ ಇದು. ಮತ್ತು ಇದು ಬಂದುಬಿಟ್ಟು ಇದು ಹೇಳಿದ್ನಲ್ಲ ಯಾವುದಪ್ಪ, ಟಾರ್ಪಲ್ ಅಂದರೆ ಕೆಳಗಡೆ ಎಲ್ಲಾದರೂ ಅಡುಗೆ ಮಾಡಿಕೊಂಡು ಕುತ್ಕೊಂಡು ಇದು ಮಾಡ್ಕೊಳ್ಳೋಕ್ಕೆ ಇದು ಬಂದುಬಿಟ್ಟು ಟಾರ್ಪಲ್ಲು. ಇನ್ನು ಪ್ರತಿಯೊಂದು ಕಾರಲ್ಲಿ ಐಟಮ್ ಇದೆ, ಎಲ್ಲ ಪ್ರತಿಯೊಂದು ಐಟಮು ತೋರಿಸ್ತೀನಿ. ಕಾರ್ ಬರೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಕಾರ್ ಬಂದ ತಕ್ಷಣ ಕಾಟೇರಮ್ಮ ದೇವಸ್ಥಾನ ಕಡೆ ಹೊರಡೋಣ. ನೋಡಿದ್ದೆ ಕಾರಲ್ಲಿ ಟ್ರಾವೆಲ್ ಮಾಡ್ತೀವಿ. ಅದು 12 ಜ್ಯೋತಿರ್ಲಿಂಗ, ಹೊಸಕೋಟೆಯಿಂದ 12 ಜ್ಯೋತಿರ್ಲಿಂಗ ಇದೆ. ಅಣ್ಣವರು ಇವ್ರ ಜೊತೆ ನಾನು ಟ್ರಾವೆಲಿಂಗ್ ಮಾಡ್ತಿರೋದು. ಅಣ್ಣವ್ರ ಹೆಸರು ಮಂಜಣ್ಣ. ಅಣ್ಣ ಹೇಳಿ. ಇವ್ರು ಅಣ್ಣವರು ಮಂಜಣ್ಣ, ಇವ್ರ ಜೊತೆ ನಾನು ಟ್ರಾವೆಲ್ ಮಾಡ್ತಿದ್ದೀನಿ ನೋಡಿ. ನಾವೆಲ್ಲ ಲಗೇಜೆಲ್ಲ ಹಾಕಿದ್ದೀವಿ, ಇನ್ನು ಕರೆಕ್ಟಾಗಿ ಸೆಟ್ ಮಾಡಿಲ್ಲ, ಮತ್ತೆ ಮಾಡೋಣ ಸೆಟ್ ಫುಲ್ಲು. ಡಿಕ್ಕಿ ಓಪನ್ ಮಾಡಿ. ನೋಡಿ ಫುಲ್ ಕಿಚನ್ ಐಟಮು ಎಲ್ಲ, ನಮ್ಮ ಸ್ಲೀಪಿಂಗು ಪ್ರತಿಯೊಂದು ಐಟಮು ಇಲ್ಲೇ ಇಟ್ಟಿದ್ದೀವಿ. ಕರೆಕ್ಟಾಗಿ ಏನು ಸೆಟ್ ಮಾಡ್ಕೊಂಡಿಲ್ಲ, ಮುಂದೆ ಹೋಗಿ ಎಲ್ಲ ಸೆಟ್ ಮಾಡೋಣ ಅಂತ ಹಂಗೆ ಬಿಟ್ಟಿದ್ದೀವಿ. ಇಲ್ಲಿಂದ ನಾವು ಇವಾಗ ಕಾಟೇರಮ್ಮ ದೇವಸ್ಥಾನ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಜರ್ನಿ ಶುರು ಮಾಡೋಣ ಅಂತ. ಇಲ್ಲೇ ನೋಡಿ, ಇಲ್ಲಿ ಕಾರ್ ಹತ್ರನೇ ಇಲ್ಲೇ ಇದ್ದೀವಿ. ಇಲ್ಲೇ ಅಣ್ಣವ್ರದ್ದು ಟೀ ಟೈಮ್ ಅಂತ ಅಣ್ಣವ್ರ ಶಾಪು ಇದೆ, ಪೂಜಾಶ್ರೀ ಲಾಡ್ಜು. ಇದು ಬಂದುಬಿಟ್ಟು ಅಣ್ಣವ್ರದ್ದೇ. ಅವ್ರ ಜೊತೆ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. ತುಂಬ ಖುಷಿ ಆಗ್ತಿದೆ ನನಗೂ. ಪ್ರತಿಯೊಂದು ಅಪ್ಡೇಟ್ ತೋರಿಸ್ತೀನಿ. ಇಲ್ಲಿ ಬಂದು ಟೀ ಕುಡೀರಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ದಮ್ ಟೀ, ಜಿಂಜರ್ ಟೀ, ಲೆಮನ್ ಟೀ, ಲೆಮನ್ ಟೀ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ನೋಡಿ. ಮಸಾಲೆ ಟೀಂದು ಫಸ್ಟ್ ಕ್ಲಾಸಲ್ಲಿರುತ್ತೆ. ಹೊರಡೋಣ. ಕಾರಲ್ಲಿ ಬಂದು ಹತ್ತಿ ಕೂತಿದ್ದೀವಿ. ನೀನು ಅಣ್ಣ ಅವರು ಯಾರೋ ಫ್ರೆಂಡ್ಸ್ ಬರ್ತಾರಂತೆ ಕಾಯ್ತಿದ್ದೀವಿ. ಅವ್ರು ಬಂದು ಮಾತಾಡಿಸ್ಕೊಂಡು ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ಹೊರಡೋಣ ಅಂತ ಬಂದು ಕಾರಲ್ಲಿ ನಾನು ಕೂತಿದ್ದೀನಿ. ಅಣ್ಣವ್ರು ಆಚೆನೇ ಇದ್ದಾರೆ ನೋಡಿ. ಲಗೇಜ್ ಎಲ್ಲ ನೋಡಿ ಯಾವ ಥರ ಇದೆ ಅಂದರೆ ಫುಲ್ ದುರ್ಕ್ಬಿಟ್ಟಿದ್ದೀವಿ. ಮತ್ತು ಒಂದು ಆಚೆಗೆ ಹೋಗಿ ನೀಟಾಗಿ ಸೆಟ್ ಮಾಡ್ಕೋಬೇಕು ನಾವೆಲ್ಲ. ತುಂಬ ನಮ್ಮ ದೇವಸ್ಥಾನ ಹತ್ರಕ್ಕೆ ಬಂದಿದ್ದೀವಿ. ಇದು ಮೈನ್ ಟೆಂಪಲ್ ಅಂತ. ಇನ್ನೊಂದು ನಾವೆಲ್ಲ ತುಂಬ ಜನ ವೈರಲ್ ಮಾಡ್ತಿರಲ್ಲ, ಅದು ಸೆಕೆಂಡು. ಇದು ಮೈನ್ ಟೆಂಪಲ್ ಬಂದು ಕಾಟೇರಮ್ಮ ದೇವಸ್ಥಾನ ಅಂತೆ. ತುಂಬ ಚೆನ್ನಾಗಿದೆ ನೋಡಿ, ಹಳೇ ದೇವಸ್ಥಾನ. ಇದು ಮೈನ್ ದೇವಸ್ಥಾನ ಬಂದು ಇಲ್ಲಿರೋದು. ಇಲ್ಲಿಂದ ನಾವು ಇಲ್ಲಿಂದ ಜರ್ನಿ ಶುರು ಮಾಡೋದು. ನೋಡಿ ಪೂಜೆ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಇಲ್ಲಿ. ಇವಾಗ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಣ್ಣವ್ರು ನಿಂಬೆಹಣ್ಣು ಇಡ್ತಿದ್ದಾರೆ. ಇವ್ರು ಅಣ್ಣ ಅವ್ರ ಫ್ರೆಂಡ್ಸ್ ಎಲ್ಲ ಇವರು ಬಂದಿದ್ದಾರೆ ಡ್ರಾಪ್ ಮಾಡೋಕ್ಕೆ ನೋಡಿ. ಚಪ್ಪಲಿ ಆಚೆ ಬಿಡಪ್ಪ. ನೋಡ್ತಾ ಹೇಗಾಗಲ್ಲ. ಆರೋಗ್ಯ ಅದ್ರ ಮೇಲೆ ಇಟ್ಬಿಡಿ. ಗಾಳಿ ಜಾಸ್ತಿ ಇಲ್ಲ ಅದರಿಂದ.
ಹಾಂ ಮೈನ್ ಕರ್ಪೂರನೂ ಇಲ್ಲ, ಇಲ್ಲ ಕರ್ಪೂರನೂ ಇಲ್ಲ. ಹಾಂ ಈಗ ಅನ್ಕಂತ ಮಾಡೋದು ಬೇಗ ಹಂಗೆ ಬಿಡಿ. ಅನ್ಕಂತ ಪಾಪ ಮಂಜಣ್ಣ ಮಂಜಣ್ಣ ಬಿಡು 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 ಅನ್ಕ ಬೇಡ. ಆಯ್ತು ಆಯ್ತು ಇರ್ಲಿ ಇರ್ಲಿ ಬಿಡಿ, ಮುಗೀತು. ಇವಾಗ ಅಂಜನಾದ್ರಿ, ಅಲ್ಲಿಂದ ಮಹಾರಾಷ್ಟ್ರ ಡೇ. ನೋಡಲ್ಲ ಅದಕ್ಕೆ ಅದನ್ನೆಲ್ಲ ಹಾಕೊಂಡ್ಬಂದಿದ್ದೀನಿ, ಹಾಕೊಂಡ್ರೆ ಹೋಗಲ್ಲ. ಎಲ್ಲ ಇವಾಗ ಅಡುಗೆ ಮಾಡ್ಕೊಳಕ್ ನಾವು ಇಲ್ಲಿ ರೆಡಿ ಮಾಡ್ಕೊತಾ ಇದೀವಿ ನೋಡಿ. ಪ್ರತಿಯೊಂದು ಒಂದೊಂದಾಗೆಲ್ಲ ಇಳಿಸ್ಕೊಂಡು ಸೆಟ್ ಮಾಡ್ಕೋಬೇಕು ಇವತ್ತು. ಇಷ್ಟು ದಿನ ತಗೊಂಬಂದಿದ್ದೆಲ್ಲ ನಿನ್ನೆಯಿಂದ ಯಾವುದು ತೆಗ್ದಿಲ್ಲ, ಏನು ಮಾಡಿರ್ಲಿಲ್ಲ ನಾವು ಊಟ. ಯಪ್ಪ, ಅಕ್ಕಿದು ಒಂದ್ ಕೆಳಗಡೆ ಹಾಕ್ಬಿಡ್ಬೇಕು, ಒಂದ್ ಎತ್ಕೊಂಡ್ ಇಟ್ಕೋಬೇಕು. ಎಲ್ಲ ಹಂಗ್ ಮಾಡೋಣ. ಟೇಬಲ್ ಮೇಲೆ ಇಟ್ಟಿದ್ರೆ ಆಗೋದಾ? ಟೇಬಲ್ ಮೇಲೆ ಹಾ, ಟ್ರೈ ಮಾಡೋಣ ಅದು. ಟೇಬಲ್ ಎತ್ತ. ಅಷ್ಟು ವೈಟ್ ತೊಡಿತದ. ನೈಕರ್ ಎಷ್ಟು ಇಕ್ಕಿಲ್ಲ ತಲ್ಬೇಕದನ್ನ ಮತ್ತೆ ತೆಗಿರ್ ಸ್ಟಿಕ್ ಬಿಡು ಬಿಡು ಬಿಡು, ಹಂಗಲ್ಲ ಬಿಡೋದು, ಹಂಗಲ್ಲ ಬೆಂಡ್ ಮಾಡಿ. ಒಂದು ಉದ್ದ ಇದೆ, ಒಂದು ಚಿಕ್ಕದಾಗೈತೆ ಅನ್ಸುತ್ತಲ್ಲ. ಫಸ್ಟ್ ಸಾಂಬಾರ್ ಇಟ್ಬಿಡೋಣ. ಏನಣ್ಣ, ಫಸ್ಟ್ ಸಾಂಬಾರ್ ಇಟ್ಬಿಡೋಣ. ಅನ್ನಕ್ಕೆ ಇಟ್ಬಿಟ್ರೆ ಹಾ, ಎಲ್ಲ ಕೊಯ್ಕೊಂಬಂದವ. ಅನ್ನಕ್ಕೆ ಇಟ್ಬಿಡೋಣ. ದೊಡ್ಡ ಕುಕ್ಕರ್ ಇಡೋಣ. ಮೇಲೆ ಪ್ಲೇಟ್ ಇಟ್ಕೊಬಲ್ಲ. ಯಾವ್ದ್ರ ಮೇಲೆ? ಕವರಿಂಗ್ ಅದು ಎಲ್ಲಿ ಕೊಟ್ರೆ ಹೇಳಿ, ನನ್ಗೆ ಯಾವಾಗ ಕೊಟ್ಟಿದ್ದ ಹೇಳಿ?
ಲೇಟ್ ನಾವಪ್ಪ. ಕುಕ್ಕರ್ ಚಿಕ್ಕ ಕುಕ್ಕರ್ ಇದೆ ಇಲ್ಲ, ಹೊಸ ದೊಡ್ಡ ಕುಕ್ಕರ್ ಇಡೋಣ. ಹಾ, ನೀರ್ ಹಾಕ್ಲಾ? ಅಯ್ಯ ಬಕೆಟ್ ಹಿಂಗ ಆಗ್ಬಿಟ್ಟೈತೆ, ಬಗ್ಬಿಟ್ಟೈತಪ್ಪ. ಇಲ್ಲ ಮಾಡಿದ್ದೆ. ಓ ಎಷ್ಟಕ್ಕ ಅಕ್ಕಿ? ಅಲ್ಲಿ ಇಲ್ಲ ಐತಿ. ಸೀಟ್ ಕವರ್ ಅಲ್ಲ ಆಯ್ತಾ? ಹ್ಮ್ ಇದು ದೊಡ್ಡದಾಗ ಹಾಕ್ಬಿಡ್ಬೇಕಿತ್ತು. ಕುಕ್ಕರ್ ಕೊಡು. ಹಾ, ನೀರು ಕೊಡ. ಹಾ, 2 ಸಾಕ್ ಬಿಡಿ. ಇಲ್ಲಿ ಬಿಡಿ, ಇದ್ರು ಸಂಜೆಗೆ ಮತ್ತೆ ಆಗುತ್ತೆ ಕುಕ್ಕರ್ಗೆ ಸಮಸ್ಯೆ ಇಲ್ಲ ಬಿಡಿ. ಸಿಲಿಂಡರ್ ಹಾಕಿದ್ದೀರಾ? ಸಿಲಿಂಡರ್ ಹಾಕಿದ್ದೀರಾ? ಚಪಾಚಪ ಇದೇನಿದು? ಕೊಬ್ಬರಿ ಎಣ್ಣೆ? ಜೈ ಆಂಜನೇಯ. ಸ್ವಲ್ಪ ಬಿಡ್ಬೇಕು, ಕಮ್ಮಿ ಇದ್ರೆ ಹಾಕೊಂಬೋದು, ಜಾಸ್ತಿ ಆದ್ರೆ ಆಗಲ್ಲ. ಫುಲ್ ಇಟ್ಟಿದ್ದೀರಾ? ಫುಲ್ಲಾಗ ಐತೆ ಬಿಡು. ಇದು ಯೂಸ್ ಮಾಡ್ಲಾ? ನಾಸಿಕ್ಕು ಆಯ್ತು. ಗ್ಯಾಸ್ ಸ್ಟವ್ ಸಮಾಚಾರ ಇವತ್ತು ಇನ್ನೊಂದು ನೋಡ್ತೀವಿ, 2 ನೋಡ್ತೀವಿ.
ಒಂದ್ ನೋಡಿದಿರಿ, ಇನ್ನೊಂದ್ ನೋಡಿದಿರಿ. ಊಟ ಗೀಟ ಮಾಡಿ ತಿಂದು ಎಲ್ಲ ಮುಂದೆ ಸ್ನಾನ ಮಾಡಿ ಇಲ್ಲ ಮಾಡಿಲ್ಲ. ಸಮಾಚಾರ ಹೇಳ. ಅಲ್ಲ ತಟ್ಟೆ ಇಟ್ಕೊಂಡಲ್ಲಿ ತಗೊಂಡಲ್ಲ ಹಾ ಮಾಡು ಮಾಡು. ಅದ್ರ ಹೆಂಗೈತೆ ಸೆಟಪ್ ನಮ್ದು? ಸೆಟಪ್ ಸೇರು ಐತೆ, ಸೇರು ಐತೆ, ಸೇರು ಐತೆ ಕೂತ್ಕೊಳ್ಳಾಕ. ಏನ್ ಅಷ್ಟೇನೆ ಮಾಡಿಲ್ಲ, ಅಷ್ಟೆಲ್ಲ ಮಾಡಿಲ್ಲ. ಅಡುಗೆ ಎಲ್ಲ ರೆಡಿ ಆಯ್ತು ನೋಡಿ. ಸಾಂಬಾರು ಸೂಪರ್. ಸಾಂಬಾರ್ ಸೂಪರ್ ಆಗಿದೆ ಅಂತೆ. ರೈಸು ಅಣ್ಣ ಅವ್ರು ತಿಂತಿದ್ದಾರೆ. ಇನ್ನೆಲ್ಲ ನಾವೆಲ್ಲ ಪ್ಯಾಕ್ ಮಾಡ್ಕೊಂಡು ಹಿಂಗ್ ತಿಂತಿದೀವಿ. ಫುಲ್ ಕಾರಲ್ಲಿ ಫುಲ್ ಸೆಟಪ್ ಮಾಡಿ ಎಲ್ಲ ಫುಲ್ ಸೆಟ್ ಮಾಡ್ಬಿಟ್ಟಿದೀವಿ ಇವತ್ತು. ಫುಲ್ ಪುಡಿಗಳೆಲ್ಲ ಇದ್ರಲ್ಲಿ ಇಟ್ಟು ಪ್ಯಾಕೇಜ್ ಎಲ್ಲ ಮುಂದೆ ಇಟ್ಟು ಎಲ್ಲ ಸೆಟ್ ಮಾಡಿದೀವಿ.